ಇನ್ನು ಬಿಬಿಎಂಪಿ ಚುನಾವಣೆಗೆ ಒತ್ತಡ ಹೆಚ್ಚಾಗಿರುವಂತಹ ಹಿನ್ನೆಲೆ ಇವತ್ತು ಮಾಜಿ ಮೇಯರ್ ಮತ್ತು ಮಾಜಿ ಉಪಮೇಯರ್ಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ನಡೀತಾ ಇರುವಂತಹ ಸಭೆ ಇದು. ಮಾಜಿ ಮೇಯರ್ಗಳು ಮತ್ತು ಮಾಜಿ ಉಪಮೇಯರ್ಗಳು ಸಭೆ ಸೇರ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಅಂತ ಹೇಳಿ ನಿಗದಿಯಾಗಿರುವಂತಹ ಸಭೆ ಇದು. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಬಿಬಿಎಂಪಿಯನ್ನ 5 ಭಾಗಗಳಾಗಿ ವಿಂಗಡಿಸಬೇಕು ಅನ್ನೋದು ಸರ್ಕಾರದ ಒಲವು. ಬಿಬಿಎಂಪಿ 5 ಭಾಗ ಮಾಡುವ ಪ್ರಸ್ತಾಪಕ್ಕೆ ನಾಯಕರೇ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 80 ವಾರ್ಡ್ಗಳ 5 ವಿಭಾಗ ಮಾಡೋದು ಸರಿಯಲ್ಲ, ಬೇಕಾಗಿಲ್ಲ, ಈ ಥರ ಯಾಕೆ 5 ಡಿವಿಷನ್ ಮಾಡಬೇಕು ಅಂಥೇಳಿ. ತಕ್ಷಣವೇ ಚುನಾವಣೆ ನಡೆಸುವ ಅನಿವಾರ್ಯತೆ ಎದುರಾದರೆ ಹೇಗೆ? ಕೋರ್ಟ್ ಡೈರೆಕ್ಷನ್ ಮೂಲಕ ನೀವು ಎಲೆಕ್ಷನ್ ಮಾಡಲೇಬೇಕು ಈ ಕೂಡಲೇ ಅನ್ನುವಂಥದ್ದು ಏನಾದರೂ ಡೈರೆಕ್ಷನ್ಸ್ ಬಂದರೆ ಆಗ ಎಲೆಕ್ಷನ್ ಮಾಡಲೇಬೇಕಾಗತ್ತೆ, ಅನಿವಾರ್ಯತೆ ಇರುತ್ತೆ. ಸೊ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೆ ಸಲುವಾಗಿ ಇವತ್ತು ಸಭೆ ಕರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಹಾಗಾಗಿ ಮೇಯರ್ಗಳು ಮತ್ತು ಉಪಮೇಯರ್ಗಳನ್ನು ಕರೆದಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಇವತ್ತು 12 ಗಂಟೆ ಕರೆದಿರುವಂತಹ ಒಂದು ಸಭೆಯ ಔಚಿತ್ಯ ಏನಿದೆ? ಸೊ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೋಸ್ಕರ ಕರೆದಿರುವಂತಹ ಒಂದು ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಪ್ರಸನ್ನ? ರೆಹಮಾನ್, ಕಳೆದ 4 ವರ್ಷಗಳಿಂದ ಜನಪ್ರತಿನಿಧಿಗಳು ಇಲ್ಲದೆಯೇ ನಡೀತಾ ಇರುವಂತಹ ಬಿಬಿಎಂಪಿಯ ಆಡಳಿತ ವೈಖರಿಯನ್ನ ಸರಿದೂಗಿಸಬೇಕು ಅಂದ್ರೆ ಬಿಬಿಎಂಪಿಯ ಚುನಾವಣೆ ನಡೀಲೇಬೇಕು. ಈ ಒಂದು ಒತ್ತಡ ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಇದೆ. ಲೋಕಸಭೆಯ ಚುನಾವಣೆ ಕೂಡ ಮುಗಿತು, ಎಲ್ಲ ಒಂದು ಬೇರೆ ಬೇರೆ ರೀತಿಯ ಎಲ್ಲ ಅವಕಾಶಗಳು ಕೂಡ ಮುಗಿದಿದ್ದಾವೆ. ಈಗ ಅನಿವಾರ್ಯವಾಗಿ ಬಿಬಿಎಂಪಿ ಚುನಾವಣೆಯನ್ನ ಮಾಡಲೇಬೇಕಂತ ಒತ್ತಡವು ಕೂಡ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಸರ್ಕಾರವು ಕೂಡ ಬಿಬಿಎಂಪಿಯನ್ನ ವಿಂಗಡಣೆ ಮಾಡೋ ಬಗ್ಗೆ ಒಂದಷ್ಟು ಒಲವನ್ನು ಹೊಂದಿದೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಸರ್ಕಾರ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದು, ಅಲ್ಲಿ ಬಿಬಿಎಂಪಿಯನ್ನ 5 ಭಾಗಗಳಾಗಿ ವಿಂಗಡಣೆ ಮಾಡಬೇಕು ಮತ್ತು 5 ಮೇಯರ್ಗಳನ್ನು ನಿಯೋಜನೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳಾಗ್ತಾ ಇದಾವೆ. ಇದಕ್ಕೆ ಪಕ್ಷದಲ್ಲಿ ಆಂತರಿಕ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದಾವೆ. ಕೆಲವೊಂದಿಷ್ಟು ಮಂದಿ ನಾಯಕರು ಈಗ ಇರುವಂತಹ ವ್ಯವಸ್ಥೆಯನ್ನೇ ಮುಂದುವರಿಸಬೇಕು ಮತ್ತು ವಾರ್ಡ್ಗಳಿಗೆ 225 ವಾರ್ಡ್ಗಳಿಗೆ ಚುನಾವಣೆಯನ್ನ ತಕ್ಷಣ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಮಂದಿ ನಾಯಕರು ಬಿಬಿಎಂಪಿಯನ್ನ ವಿಂಗಡಣೆ ಮಾಡುವಂತದ್ದು ಆಡಳಿತಾತ್ಮಕ ದೃಷ್ಟಿಯಿಂದ ಸೂಕ್ತ ಅನ್ನುವಂತ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಡೀ ಬಿಬಿಎಂಪಿಯ ಚುನಾವಣೆಯ ಪ್ರಕರಣವೇ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಇದೀಗ ಸರ್ಕಾರ ಏನ್ ಮಾಡಬೇಕು ಅನ್ನುವಂತಹದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಬೇಕಂತ ಮತ್ತು ಮುಂದಿನ ನಿರ್ಣಯಗಳನ್ನ ಸೂಕ್ತ ರೀತಿಯಲ್ಲಿ ತೆಗೆದುಕೊಳ್ಬೇಕಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಕಾರಣಕ್ಕೋಸ್ಕರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನಿಂದ ಹಿಂದೆ ಆಯ್ಕೆಯಾಗಿದ್ದಂತಹ ಮಾಜಿ ಮೇಯರ್ಗಳು ಮತ್ತು ಮಾಜಿ ಉಪಮೇಯರ್ಗಳ ಸಭೆಯನ್ನ ಕರೆಯಲಾಗಿದೆ. ಇಲ್ಲಿ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಸರ್ಕಾರ ಕೋರ್ಟ್ಗೆ ತನ್ನ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡುತ್ತೆ. ಈಗ ಅಕಸ್ಮಾತ್ ಬಿಬಿಎಂಪಿನ ವಿಂಗಡಣೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಬಿಬಿಎಂಪಿಯ ಚುನಾವಣೆ ನಡೆಯೋದು ಮತ್ತಷ್ಟು ವಿಳಂಬ ಆಗಬಹುದು. ಇಲ್ಲದೆ ಹೋದ್ರೆ ಬಿಬಿಎಂಪಿಯನ್ನ ವಿಂಗಡಣೆ ಮಾಡೋದು ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ್ದೇ ಆದ್ರೆ ತಕ್ಷಣಕ್ಕೆ ಬಿಬಿಎಂಪಿಯ ಚುನಾವಣೆಯನ್ನ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬರಬಹುದು. ಅಕಸ್ಮಾತ್ ಬಿಬಿಎಂಪಿಯ ಚುನಾವಣೆ ತಕ್ಷಣವೇ ಮಾಡಬೇಕು ಅನ್ನುವಂತಹ ಒಂದು ಕೋರ್ಟ್ ಸೂಚನೆ ಸಿಕ್ಕಿದ್ದೇ ಆದ್ರೆ ಬಹುತೇಕ ಕಾಂಗ್ರೆಸ್ ಬೇಕಾದಂತ ಸಿದ್ಧತೆಗಳನ್ನ ಚುನಾವಣೆಯ ದೃಷ್ಟಿಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಮಾಜಿ ಮೇಯರ್ಗಳು ಮತ್ತು ಉಪಮೇಯರ್ಗಳ ಸಭೆಯನ್ನ ಕರೆಯಲಾಗಿದೆ. ಇಲ್ಲಿ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ನಿರ್ಣಯವನ್ನ ಸರ್ಕಾರ ಕೈಗೊಳ್ಳಲಿಕ್ಕಿದೆ. ಇದರಲ್ಲಿ ರಾಜಕೀಯ ನಾಯಕರು ಮತ್ತು ಬಿಬಿಎಂಪಿಯ ಸ್ಥಳೀಯ ಮುಖಂಡರ ನಡುವೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಎಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಮಾಜಿ ಮೇಯರ್ಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಪಕ್ಷದ ವಲಯದಲ್ಲೂ ಕೂಡ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಮತ್ತು ಲೋಕಸಭೆಯಲ್ಲಿ ಸಾಕಷ್ಟು ಹಿನ್ನಡೆ ಆದಂತ ಕಾರಣಕ್ಕೋಸ್ಕರ ಬಿಬಿಎಂಪಿಯ ಚುನಾವಣೆಯನ್ನು ತಕ್ಷಣ 1 ತಿಂಗಳಲ್ಲೋ 1-2 ತಿಂಗಳಲ್ಲೋ ನಡೆಸಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಪಕ್ಷವನ್ನು ಸಂಘಟನೆ ಮಾಡಬೇಕಾಗುತ್ತೆ ಮತ್ತು ಇಷ್ಟೇ ವಾರ್ಡ್ಗೆ ಮಾಡಬೇಕಾ ಅನ್ನೋ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ಸರ್ಕಾರಕ್ಕೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೂ ಒಮ್ಮತದ ಅಭಿಪ್ರಾಯ ವ್ಯಕ್ತ ಆಗದ ಹಿನ್ನೆಲೆಯಲ್ಲಿ ಇದೀಗ ಸಭೆಯನ್ನ ಕರೆಯಲಾಗಿದೆ. ಸಭೆಯ ಒಂದು ಔಟ್ಕಮ್ ನ ಆಧಾರದ ಮೇಲೆ ಮುಂದಿನ ಸರ್ಕಾರದ ನಿರ್ಣಯವೂ ಕೂಡ ಇರುವಂತ ಸಾಧ್ಯತೆ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.